ದಾವಣಗೆರೆ ನಗರದಿಂದ ವಾಲ್ಮೀಕಿ ನಗರಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ತಗ್ಗುಗುಂಡಿಗಳಿಂದ ಕೂಡಿದ್ದು ಅಪಾಯಕ್ಕೆ ಆಹ್ವಾನ ನೀಡುತ್ತಿದೆ. ವಾಲ್ಮೀಕಿ ನಗರದ ಕೊನೆಯಲ್ಲಿ ಗುರು ರಾಘವೇಂದ್ರ ಮಠವಿದ್ದು ಇಲ್ಲೇ ಸುಮಾರು 3 ಖಾಸಗಿ ಶಾಲೆಗಳಿದ್ದು ನಗರದಿಂದ ಶಾಲೆಗಳಿಗೆ ಹಾಗೂ ಮಠಕ್ಕೆ ಬರುವ ವಾಹನಗಳ ಸಂಖ್ಯೆ ಹೆಚ್ಚಾಗಿದೆ. ತಗ್ಗುಗುಂಡಿ ಇರುವುದರಿಂದ ಸಾಕಷ್ಟು ಅಪಾಯಗಳಾಗುತ್ತಿವೆ. ನಗರಸಭೆಗೆ ಒಳಪಡುವ ಈ ರಸ್ತೆ ಹಲವು ಗುಂಡಿಗಳಿಂದ ಕೂಡಿದ್ದು ಅಧಿಕಾರಿಗಳು ಇತ್ತ ಗಮನ ಹರಿಸುತ್ತಿಲ್ಲ. ಇಲ್ಲಿ ಗುಂಡಿ ಇರುವ ಕಾರಣ ದ್ವಿಚಕ್ರ ವಾಹನ ಸವಾರರು ಬಿದ್ದು ಎದ್ದು ಆಸ್ಪತ್ರೆ ಸೇರಿದ್ದಾರೆ. ಅಧಿಕಾರಿಗಳು ಇತ್ತ ಗಮನ ಹರಿಸಿ ಬಿದ್ದಿರುವ ಗುಂಡಿಗಳನ್ನು ಮುಚ್ಚಿ ಅಕ್ಕಪಕ್ಕದ ಚರಂಡಿಗಳನ್ನು ನಿರ್ಮಾಣ ಮಾಡಿ ನೀರು ಸರಾಗವಾಗಿ ಹರಿಯುವಂತೆ ಮಾಡಬೇಕು ಎಂದು ವಾಲ್ಮೀಕಿ ನಗರದ ನಿವಾಸಿಗಳಾದ ಕೃಷ್ಣ, ರಾಜಣ್ಣ, ಹಟ್ಟಿ ಮುಖಂಡ ಚನ್ನಿಗರಾಯ, ಮಂಜುನಾಥ ಸೇರಿದಂತೆ ಇಲ್ಲಿನ ಮಹಿಳೆಯರು, ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. LHFಯಿಂದ ರಾಘವೇಂದ್ರ ಮಠದವರೆಗೂ ರೋಡು ಭಾಳ ಗುಂಡಿಗಳಿದ್ದಾವೆ. ಆಮೇಲೆ ಆಕ್ಸಿಡೆಂಟ್ಗಳು ಭಾಳ ಆಗ್ತವೆ. ಆಮೇಲೆ ಈ ರೋಡಲ್ಲಿ ಏನಾಗಿದೆ ಅಂದರೆ 4 ರೋಡ್ ಒಂದೇ ಕಡೆ ಇದ್ದಿರೋದ್ರಿಂದ ಆಕ್ಸಿಡೆಂಟ್ಗಳು ಭಾಳ ಆಗ್ತವೆ. ಹೊರಗಡೆ ಬರೋಕ್ಕೂ ನಮಗೆ ಭಯ ಆಗುತ್ತೆ. ಅಷ್ಟು ಫಾಸ್ಟಾಗಿ ಬರ್ತಿರ್ತಾರೆ. ಇಲ್ಲಿ ಸ್ಪೀಡ್ ಅಂಪ್ಸ್ ಇಲ್ಲ, ಇನ್ನೊಂದಿಲ್ಲ. ರೋಡ್ ಅಂತೂ ಗುಂಡಿಗಳು ಭಾಳ ಅವ್ಯವಸ್ಥೆ ಆಗಿದೆ. ದಯವಿಟ್ಟು